Watch India's largest kids library only on Jio Hotstar. Download the app now. ಮಹಾಪ್ರಭು, ಬೇಗ ಬೇಗ ಏನಾದ್ರೂ ಮಾಡಿ. ಮಂಜಿನಿಂದ ಭೂಲೋಕವೆಲ್ಲ ತುಂಬಿಕೊಂಡು ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಲಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಏನಾದ್ರೂ ಮಾಡಿ ಪ್ರಭುಗಳೇ. ನಾನೇನ್ ಮಾಡಕ್ಕಾಗುತ್ತೆ ಚಿತ್ರಗುಪ್ತರೇ? ವೆದರ್ ಕಂಟ್ರೋಲ್ ಮಾಡೋದು ನನ್ನ ಕೆಲಸ ಅಲ್ಲ. ನನಗೆ ಗೊತ್ತು ಪ್ರಭುಗಳೇ, ಈ ಕೆಲಸವು ನಿಮ್ಮದಲ್ಲ ಅಂತ. ಆದ್ರೆ ಏನ್ ಮಾಡೋದು? ವೆದರ್ ಕಂಟ್ರೋಲ್ ಮಾಡೋರು ಸ್ವಲ್ಪ ಅದರ ಲೀವ್ ಹಾಕೆಲ್ಲ ಔಟ್ ಸ್ಟೇಷನ್ ಹೋಗಿದ್ದಾರೆ. ತಾವೇ ಇದನ್ನ ಕಂಟ್ರೋಲ್ ಮಾಡಬೇಕು. ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಪ್ರಭು. ಓ ಚಿತ್ರಗುಪ್ತರೇ, ನನ್ನ ಲ್ಯಾಪ್ಟಾಪ್ ಕೆಳಗೆ ಬೀಳ್ತಾ ಇದೆ. ನಾನು ಹೇಗೆ ವೆದರ್ ಕಂಟ್ರೋಲ್ ಮಾಡ್ಲಿ? ಈಗ ಲ್ಯಾಪ್ಟಾಪ್ ತೆಗೆದುಕೊಳ್ಳುವುದಕ್ಕೆ ಭೂಲೋಕಕ್ಕೆ ನಾವು ಹೋಗಬೇಕಾಗಿದೆ. ಮೊಟು, ಇತ್ತೀಚೆಗೆ ವೆದರ್ ಯಾವ್ಯಾವ ತರ ಇರುತ್ತೆ ಅಂತಾನೆ ಹೇಳಕ್ಕಾಗಲ್ಲಪ್ಪ. ಮಳೆಗಾಲದಲ್ಲಿ ನೋಡು ಮಂಜು ಬೀಳ್ತಾ ಇದೆ. ಏಯ್, ಯಾರೋ ನನಗೆ ಹೊಡೆದಿದ್ದು? ಪತ್ಲು, ಅಲ್ಲೋಡಿ ಏನದು? ಅರೆ, ಇದು ಲ್ಯಾಪ್ಟಾಪ್ ಕೊಡ ಪತ್ಲು. ಮೊಟು, ಕಂಡೋರ್ ವಸ್ತು ಸಿಕ್ಕಿರ್ತ ಖುಷಿ ಪಡ್ಬೇಡ ಕಣೋ. ಯಾರ್ದೋ ಪಾಪ ಏರೋಪ್ಲೇನ್ ಇಂದ ಲ್ಯಾಪ್ಟಾಪ್ ಉದ್ರೋಗಿದೆ. ಪತ್ಲು, ಈ ಲ್ಯಾಪ್ಟಾಪ್ ಯಾರ್ದಾಗಿರ್ಲಿ ಕಣೋ. ಅವ್ರು ಕೇಳಕ್ ಬಂದಾಗ ನಾ ಖಂಡಿತ ಕೊಟ್ಟೆ ಕೊಡ್ತೀನಿ. ಅಲ್ಲಿವರೆಗೂ ನಾ ಏನ್ ಮಾಡ್ತೀನಿ ಗೊತ್ತಾ? ನಿಶ್ಚಿಂತೆಯಿಂದ ನನ್ನ ಸ್ಟೋರಿ ಬರೀತಾ ಕೂತ್ಕೋತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಲ್ಯಾಪ್ಟಾಪ್ ಅಲ್ಲಿ ಸ್ಟೋರಿ ಬರೆಯೋದಕ್ಕೆ ಏನೋ ಒಂಥರ ಮಜಾ ಸಿಗುತ್ತೆ ಕಣೋ ಪತ್ಲು. ಮೊಟು, ಏನಪ್ಪ ಇದು? ಈ ಲ್ಯಾಪ್ಟಾಪ್ ನಿಂದೇನಾ? ಹೊಸದು ಅನ್ಸುತ್ತೆ. ಬಾಕ್ಸರಣ್ಣ, ಇದು ಖಂಡಿತವಾಗ್ಲೂ ನಂದೇನೆ. ಇದ್ರಲ್ಲೂ ಕತೆ ಬರೀತಾ ಇದ್ದೀನಿ. ಮತ್ತೆ ಕತೆ ಬರೀತಿದ್ಯಾ? ನೀನು ಕತೆ ಕೇಳಿ ಕೇಳಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ನೀನೀಗ ಸೀದಾ ಮೇಲಕ್ಕೆ ಹೋಗ್ಬಿಟ್ಟು ಕತೆನ ಬರೀ, ಗೊತ್ತಾಯ್ತಾ? ತಗೋ. ಮೊಟು, ಸಮಾಸ ತಣ್ಣಗಾಗೋಯ್ತು ಕಣ. ಭೂಲೋಕವೇ ಭೂಲೋಕ. ಎಂತ ಸುವಾಸನೆ. ಚಿತ್ರಗುಪ್ತ, ಹೊಟ್ಟೆ ತುಂಬ ತಿಳ್ಕೊಂಡು ಹೋಗ್ಬಿಡೋಣ. ಸರಿ. ರೇ ಮೊಟು, ಅಲ್ಲಿ ನೋಡು, ಯಾವ್ದೋ ನಾಟಲ್ ಕಂಪ್ನಿಯಿಂದ ಡ್ರೆಸ್ ಹಾಕೊಂಡು ಹಂಗೆ ಬಂದ್ಬಿಟ್ಟಿದ್ದಾರೆ ಇವರು. ಯಮ ಚಿತ್ರಗುಪ್ತ ಇದ್ದಾಗಿದ್ದಾರಲ್ಲಪ್ಪ. ನಾನ್ ರಿಯಲ್ ಯಮರಾಜ. ನೋಡ್ದೇನ ಮೊಟು, ನೋಡ್ದೇನ? ಇವ್ರು ನಿಜವಾದ ಯಮರಾಜ ಚಿತ್ರಗುಪ್ತ ಅಂತೆ. ಏನ್ ಗುರುವೇ, ಪಾತ್ರದಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ? ಐಡಿಯಾ ಪತ್ಲು, ಒಂದ್ ಕೆಲಸ ಮಾಡ್ತೀನಿ. ಯಮರಾಜನ್ ಕತೆನೇ ಬರ್ದು ಬಿಡ್ತೀನಿ ಈಗ. ಇದು ನನ್ನ ಲ್ಯಾಪ್ಟಾಪ್. ಚಿತ್ರಗುಪ್ತರೇ, ನೋಡಿ ನನ್ನ ಲ್ಯಾಪ್ಟಾಪ್. ರೀ ಸ್ವಾಮಿ, ಇದು ನಿಮ್ದೇ ಲ್ಯಾಪ್ಟಾಪ್ ಅನ್ನೋದಕ್ಕೆ ಏನ್ ಪ್ರೂಫು? ಪ್ರೂಫಾ? ನಾನ್ ಪ್ರೂಫ್ ಕೊಡ್ಬೇಕಾ? ಇದು ನನಗೆ ಭಗವಂತ ಕೊಟ್ಟಿದ್ದು, ಗೊತ್ತಾಯ್ತಾ? ಕೊಡಿಲಿ. ಭಗವಂತ ಲ್ಯಾಪ್ಟಾಪ್ ಕೊಟ್ಬಿಟ್ಟಂತ ಇವ್ರಿಗೆ. ಯಮುಂಡ. ಚಿತ್ರಗುಪ್ತರೇ, ಇವ್ರಿಗೆ ತಿಳಿ ಹೇಳಿ, ನನಗೇನಾದ್ರು ಈಗ ಕೋಪ ಬಂತು ಅಂದ್ರೆ ಪ್ರಳಯ ಆಗುತ್ತೆ. ಇದೇನ್ ದೊಡ್ಡ ವಿಷಯ ಸ್ವಾಮಿ. ಇಂಥ ವಾತಾವರಣದಲ್ಲಿ ಗುಡುಗು ಮಿಂಚು ಹೊಡೆಯೋದು ಸರ್ವೇ ಸಾಮಾನ್ಯ. ಡೂಪ್ಲಿಕೇಟ್ ಯಮ ಇವನು. ನನ್ನನ್ನೇ ಡೂಪ್ಲಿಕೇಟ್ ಯಮ ಅಂತ್ಯ? ನೋಡ್ತಾ ಇರು, ಬರಲಿ ನನ್ನ ವಾಹನ. ಲ್ಯಾಪ್ಟಾಪ್ ಕೊಡು. ಕೊಡಲ್ಲ ಕಣ್ರೆ, ಇದು ನಿಮ್ದೇ ಲ್ಯಾಪ್ಟಾಪ್ ಅನ್ನೋದಕ್ಕೆ ಏನ್ ಪ್ರೂಫ್ ಹೇಳಿ ನೋಡೋಣ. ಮಹಾಪ್ರಭುಗಳೇ, ಅದು ನಮಗ್ ಗೊತ್ತಾಗಿದೆ ನಿನಗೆ ಸಮೋಸ ಅಂದ್ರೆ ತುಂಬಾ ಇಷ್ಟ ಅಂತ. ನೋಡು, ನಿನಗೋಸ್ಕರ ಒಂದು ಸಮೋಸ ಮರ ಕೊಡ್ತಾ ಇದ್ದೀನಿ. ಫುಲ್ ಸಮೋಸ. ಅಯ್ಯೋ, ಒಂದ್ ನಿಮಿಷ ಇರೋ ಮಟ್ಟು. ಇವರು ನಮ್ನ ಹಿಪ್ಟನೈಸ್ ಮಾಡ್ಬಿಟ್ಟವ್ರು ಕಣ. ನಮ್ಗೆ ಯಾಮರಿಸ್ತಾವ್ರೆ. ಇದು ಸಮೋಸದ ಮರ ಅಲ್ಲ, ಮೋಸದ ಮರ, ಗೊತ್ತಾ?
ಸಮೋಸದ ಮರ ಅಲ್ವಾ, ಒಂದ್ 4-5 ತಿನ್ಬಿಟ್ಟೆ ನೋಡೋಣ. ಸಮೋಸ ಈ ಮಾನವ ಬಕಾಸುರನೇ ಇರಬೇಕು. ಪ್ರಭು ಆಹಾ, ಥ್ಯಾಂಕ್ ಯು ವೆರಿ ಮಚ್. ಲೇ ಮತ್ತು ಲ್ಯಾಪ್ಟಾಪ್ ಇಟ್ಕೊಳ್ಳೋ, ಇಲ್ಲಿಂದ ಫೋಟೋ ಬಿಡೋಣ. ಓಡ ಬಾಬಾ ಹಿಡೀರಿ ಅವರನ್ನು. ಯಮರಾಜನಿಗೆ ಲ್ಯಾಪ್ಟಾಪ್ ಬೇಕಂತೆ. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಕೇಳೇ ಇಲ್ಲ. ಆ? ಎಲ್ಲ ಹುಲು ಮಾನವರ ಇಲ್ಲಿ ಹವಿಸಿಕೊಂಡಿರುವಿರ, ಕೊಡಿ ನನ್ನ ಲ್ಯಾಪ್ಟಾಪ್ ಅನ್ನು, ಇಲ್ಲದಿದ್ದರೆ ನಿಮಗೆ ಘೋರ ಶಿಕ್ಷೆಯನ್ನು ನೀಡುತ್ತೇನೆ. ಓಕೆ ಬ್ರದರ್, ಓಕೆ. ಅಯ್ಯೋ, ಆ ನಾಟಕದ ಒಂದು ಕತೆ ಬಿಡಪ್ಪ. ನೀನೇನ್ ಕತೆ ಬರ್ದಿದ್ಯಾ ಹೇಳಪ್ಪ. ಹೇಳ್ತೀನಿ, ನಾನು ಏನ್ ಕತೆ ಬರ್ತಿದ್ದೀನಿ ಅಂತ ಹೇಳ್ತೀನಿ ರೀ. ಒನ್ಸ್ ಅಪಾನ್ ಎ ಟೈಮ್. ಆಮೇಲೆ ಏನಂತ ಹೇಳಪ್ಪ ಮೋಟು? ಅಯ್ಯಮ್ಮ, ಮುಂದೆ ಏನಾಯ್ತು ಅಂತ ಹೇಳಪ್ಪ ಮೋಟು. ಮುಂದೆನಾ ನನ್ ಕತೆ ಇಷ್ಟ ಬರ್ದಿರೋದು. ಅಯ್ಯಯ್ಯೋ. ಯಮುಂಡ, ಚಿತ್ರಗುಪ್ತರೇ, ಇದೇನಿದು? ಇವನು ಒಂದೇ ಒಂದು ಸಾಲು ಕತೆ ಬರೆದಿದ್ದಾನೆ. ಇನ್ನು ಪೂರ್ತಿ ಕಥೆಯನ್ನು ಬರೆಯುವುದಕ್ಕೆ ಎಷ್ಟು ಯುಗಗಳು ಬೇಕು? ಯಾಕೆ ಸಮಯ ಇಷ್ಟೊಂದು ಸಿಕ್ ಮಾಡ್ಕೋತಾ ಇದೀರಿ? ನಾವು ನಿನ್ನ ಮೇಲೆ ಯುದ್ಧ ಮಾಡುತ್ತೇವೆ, ನಮ್ಮ ಲ್ಯಾಪ್ಟಾಪ್ ಅನ್ನು ಪಡೆದುಕೊಳ್ಳುತ್ತೇವೆ. ಯುದ್ಧಕ್ಕೆ ಸಿದ್ಧನಾಗು ಮಾನವ. ಯುದ್ಧ ಮಾಡ್ಲೇಬೇಕು ಅಂದ್ರೆ ಬನ್ನಿ, ಮೋಟು ರೆಡಿ ಆಗಿದ್ದಾನೆ. ಮಹಾಪ್ರಭು, ನೀವು ನಾರ್ಮಲ್ ಮನುಷ್ಯರ ರೀತಿಯಲ್ಲಿ ಫೈಟ್ ಮಾಡಬೇಕಾಗುತ್ತದೆ. ಅಂಡರ್ಸ್ಟ್ಯಾಂಡ್? ಧರ್ಮ, ಯಮ ಧರ್ಮ. ಓದಕ್ಬಿಟ್ಟಿಲ್ಲ ಮಟ್ಟ. ಬಾ ಮಾನವ. ಬೇಡ ಮಹಾಪ್ರಭು. ಮಹಾಪ್ರಭು, ಮಹಾಪ್ರಭು, ನೀವು ಯುದ್ಧವನ್ನು ಮಾಡಿಯೂ ನೋಡಿದಿರಿ. ಈ ಮಾನವರು ಲ್ಯಾಪ್ಟಾಪ್ ಅನ್ನು ಕೊಡುವುದಿಲ್ಲ. ನನ್ನ ಹತ್ತಿರ ಒಂದು ಐಡಿಯಾವಿದೆ. ಇವರು ಲ್ಯಾಪ್ಟಾಪ್ ಅನ್ನು ಖಂಡಿತ ಕೊಡಲಿದ್ದಾರೆ. ಆ, ಬನ್ನಿ ಹೇಳಲೆ. ಅದು ಅದು avoid ಆಗಲ್ಲ. ಅದಕ್ಕೆ ಬಲಬಲೆ ಮಾನವ, ನೀನು ಕಥೆಯನ್ನು ಬರೆಯಬಹುದು. ನೀನು ಕತೆ ಬರೆಯುವವರೆಗೂ ನಾವು ಕಾದು ನಂತರ ಲ್ಯಾಪ್ಟಾಪ್ ಅನ್ನು ಪಡೆದುಕೊಂಡು ಹೋಗುತ್ತೇವೆ. ಅರ್ಥವಾಯಿತೆ ಮಾನವ? ಬರೀ ಅದೇ ದಬಕ್ಕೆ ದಬಕ್. ಸರಿ, ಬರೀತೀನಿ, ಕತೆ ಬರೀತೀನಿ. ಏನೋ ಯೋಚನೆ ಮಾಡಿದ್ದೆ. ಅದಾದ್ಮೇಲೆ ಕರೆಕ್ಟ್ ಇದೇ ಸಿಕ್ತು. ಅಲ್ಲಿಂದ ಹೋದ್ಮೇಲೆ ಅದು ಕತೆ ಎಲ್ಲ ಮುಗಿತಪ್ಪ. ದಿ ಎಂಡ್. ಲೋ ಮೋಟು, ಏನೋ ಇಷ್ಟು ಬೇಗ ಟೈಪ್ ಮಾಡ್ಬಿಟ್ಟೆ ನೀನು. ಇಷ್ಟು ಫಾಸ್ಟ್ ಟೈಪ್ ಮಾಡೋದು ಯಾವಾಗಪ್ಪ ಕಲ್ತೆ ನೀನು? ನನಗೂ ಗೊತ್ತಿಲ್ಲ ಪತ್ಲು, ನನ್ನ ತಲೆಯಲ್ಲಿ ಐಡಿಯಾಗಳ ರಾಶಿನೇ ಬಂದ್ಬಿಡ್ತು. ಐಡಿಯಾಗಳು ಬರ್ತಾನೆ ಇತ್ತು. ನಾನು ಅವ್ರಿಗೆ ಲ್ಯಾಪ್ಟಾಪ್ನ ಹ್ಯಾಕ್ ಕಳಿಸ್ಲಿ? ನನಗೆ ಕತೆಗಳು ಪ್ರಿಂಟ್ ಔಟ್ ಬೇಕಾಗಿತ್ತಲ್ಲ ನನಗೆ. ಅದರ ಚಿಂತೆಯನ್ನು ಬಿಟ್ಟು ಬಿಡು ಮಾನವ. ನಾನು ನಿನಗೆ ಪ್ರಿಂಟ್ಔಟ್ ಅನ್ನು ತೆಗೆದುಕೊಡುತ್ತೇನೆ. ನಮ್ಮ ಬಳಿ ಲೇಸರ್ ಪ್ರಿಂಟರ್ ಇರುವುದು. ದುರ್ಜನ್ ಸಿಂಗ್ ಪ್ರಾಣ ಇನ್ನು 10 ನಿಮಿಷದಲ್ಲಿ ಹೋಗುತ್ತೆ. ಅದು ಬೆಳಿಗ್ಗೆ ನೆಕ್ಸ್ಟ್ ಯಾರು ಈಗ? ಇಲ್ಲಿತಾ? ಇಲ್ಲ, ಇದು ಬೇರೆಯದೇ ಪ್ರಿಂಟ್ಔಟು. ತೆಗೆದುಕೋ ನಿನ್ನ ಕಥೆಯನ್ನು. ಅಪ್ಪ, ನಾಟಕ ಚಿತ್ರಗುಪ್ತ, ಈಗ ಪ್ರಾಣ ಹೋಗುತ್ತೆ ಅಂತೆಲ್ಲ ಬರ್ಕೊಂಡಿದೆಯಲ್ಲ, ಯಾರ್ದಪ್ಪ ಅದು? ಅಂಥದ್ದೇನೂ ಇಲ್ಲ. ನಿಮ್ಮ ಬಳಿ ಇರುವ ಲ್ಯಾಪ್ಟಾಪ್ ಅನ್ನು ನಮ್ಮ ಮಹಾಪ್ರಭುಗಳಿಗೆ ಕೊಟ್ಟು ಬಿಡಿ, ಸಕಲವೂ ತಮಗೆ ತಿಳಿಯುತ್ತದೆ. ತಗೊಳ್ಳಿ ಸುಮೆ. ತಾವೆಲ್ಲರೂ ನಮ್ಮೊಂದಿಗೆ ಹೊರಗಡೆ ಬನ್ನಿ.
ನೀವು ನಿಜವಾಗ್ಲೂ ಯಮರಾಜನ? ನಮ್ಮನ್ನ ಕ್ಷಮಿಸ್ಬಿಡಿ ಯಮಧರ್ಮರಾಜಣ್ಣ. ಈಗ ನಿಮಗೆ ನಂಬಿಕೆ ಬಂದಿದೆ ಹುಲುಮಾನವರೇ, ನಾವೀಗ ಹೊರಡುತ್ತೇವೆ. ಬಾಯ್ ಬಾಯ್. Watch India's largest kids library only on Geo Hotstar. Download the app now.